are not equal to 0. When a plus b whole power of 1 is equal to a plus b, then a plus b whole power of square is equal to a square plus 2ab plus b square. When a plus b whole power of cube is equal to a cube plus 3a square b plus a cube plus 3a square b plus 3ab square plus b square b cube. When a plus b whole power of 4 is equal to, I will write the a plus b whole power of cube into a plus b whole power of 1 is equal to a power of 4 plus 3a cube plus b plus 6a square b square plus 4ab cube plus b power of 4. This is also identity. Let's about first explain. The total number of terms in the expansion is 1 more than 1 index. ಅಂದರೆ ಇಲ್ಲಿ ಕೊಟ್ಟಿರೋ ಮೇಲಿರೋ ಪವರ್ಸ್ ಇಂದ ಒಂದು ಇಂಡೆಕ್ಸ್ ಜಾಸ್ತಿ ಆಗಿರಬೇಕಾಗುತ್ತೆ. ಇಲ್ಲಿಗ ಎಕ್ಸಾಂಪಲ್ ಇದು a plus b whole power square ಇದೆ a square plus b 2ab plus b square ಅಂದರೆ ಇಲ್ಲಿ ಎರಡು ಇಂಡೆಕ್ಸ್ ಕೇಳಿದ್ದಾರೆ. ನಾವು ಅದರಲ್ಲಿ ಎಕ್ಸ್ಟ್ರಾ ಇನ್ನೊಂದು ಇಂಡೆಕ್ಸ್ ಬರೀತೀವಿ. ಅದು ಒಂದು ರೂಲ್ ಆದರೆ ಇನ್ನೊಂದು ದ ಪವರ್ ಆಫ್ a go on decreasing by 1 ಅಂದರೆ ನಾವು ಈಗ ಬರೀತಿರುವ ಈಕ್ವೇಷನ್ ಅಲ್ಲಿ a ಪವರ್ ಒಂದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಈಕ್ವೇಷನ್ ಬರೀತಾ ಬರೀತಾ a ಪವರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದ ಪವರ್ ಆಫ್ b go on increasing 1 ಅಂದರೆ b ಪವರ್ ಇನ್ಕ್ರೀಸ್ ಆಗುತ್ತೆ a ಪವರ್ ಡಿಕ್ರೀಸ್ ಆಗುತ್ತೆ ಅಂತ. ನೆಕ್ಸ್ಟ್ ಥರ್ಡ್ identity. In each term of expansion, the sum of identities a and b same and e is equal to index. ಅಂದರೆ a and b ಇದ್ದರೆ ಯಾವಾಗಲೂ ಕೂಡ ಇಂಡೆಕ್ಸ್ ಗೆ ಸೇಮ್ ಆಗಿರುತ್ತೆ. ನೆಕ್ಸ್ಟ್ classical triangle ಅಂದರೆ if you form a triangle shape, then we can find next index coefficient is known as classical triangle. ಅಂದರೆ ನಾವು ಫಸ್ಟ್ ಇಂಡೆಕ್ಸ್ ಬರ್ತೀವಿ.
ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ನೇದು ಏನು ಅಂತಂದರೆ ಇಲ್ಲಿ a ಪ್ಲಸ್ ಬಿ ಹೋಲ್ ಪವರ್ ಆಫ್ n ಇದೆ. ಅದೇ ಥರ ನಾವು ಫಸ್ಟ್ನೇದು ಏನು ಅಂತಂದರೆ ಪಿ ಆಫ್ ಎನ್ ಅಂತ ನೋಡ್ಕೊತಾ ಹೋಗ್ಬೇಕು. ಈಗ P of n is equal to nc0 an plus nc1 a power of n minus 1 into b plus nc2 into a power of n minus 2 into b square plus up to so on plus nc n minus 1 into a into b power of n plus nc n into b power of n ಅಂತ ನೋಡಬಹುದು. ಈಗ ನಾವು ಫಸ್ಟ್ನೇದು ಈಗ ಪ್ರೂವ್ ಆಗಿದೆ, ನಾವು ಅದನ್ನ ಟ್ರೂ ನಿಜ ಅಂತ ತೋರಿಸಬೇಕಾಗಿದೆ. ಅದೇ ಥರ ನಾವೀಗ ಎನ್ನಿಗೆ ನಾವು ವ್ಯಾಲ್ಯೂನ 1 ಅಂತ ಕೊಡ್ತಾ ಹೋಗ್ಬೋದು. ಅದೇ ಏನಂತ ಕೊಡ್ತಾ ಹೋಗ್ತೀವಿ ಅಂದರೆ a plus b whole power of n 1 is equal to nc 1c0 into a power of 1 plus 1c1 into b power of 1 ಅಂತ ನೋಡ್ಬೋದು. ಈಗ ಇದು ಟ್ರೂ ಆಗಿದೆ ಇಲ್ಲ ಅಂತ ನೋಡೋದಕ್ಕೆ ನಾವೀಗ a plus b whole power of 1 ಅಂತಂದರೆ ನಮಗೆ a plus b ನೇ ಸಿಗ್ತಾ ಹೋಗುತ್ತೆ. ಹಾಗಾಗಿ a plus b ಇಲ್ಲಿ ನೋಡ್ತಾ ಹೋಗ್ಬೋದು. nc1 ಅಂತಂದ್ರೆ ಒಂದೇ 1 into a ಏನೇ ಇದ್ರು ಎನಿ ಪವರ್ ಆಫ್ 1 is equal to 1 a ಅದೇ ನಿಮ್ಗೆ ಅದರ ನಂಬರ್ ಆಗಿರುತ್ತೆ. ಹಾಗಾಗಿ nc0 ಅಂದರೆ 1 ಆಗಿರುತ್ತೆ. 1 into a is equal to a plus 1c1 ಅಂತಂದ್ರೂ ಒಂದೇ ಇರುತ್ತೆ. ಹಾಗಾಗಿ b ಪವರ್ ಆಫ್ 1 ಇರೋದ್ರಿಂದ ನಮಗೆ ಅದು b ಆಗಿ ಸಿಗ್ತಾ ಹೋಗುತ್ತೆ. a plus b whole power of 1 is equal to a plus b. ಇದು ನಿಜ ಆಗಿದೆ. LHS is equal to RHS ಅಂತ ಪ್ರೂವ್ ಮಾಡಿದ್ದೀವಿ ನಾವೀಗ. ಈಗ ನಾವೀಗ ಫಸ್ಟ್ನೇದು LHS is equal to RHS ಅಂತ ಪ್ರೂವ್ ಮಾಡಿದಾದ್ಮೇಲೆ ನಾವು ಇದು p1 ಅಂತ n is equal to 1 ಅಂತ ತಗೊಂಡಿದ್ದೀವಲ್ಲ ಇದು ಟ್ರೂ ಆಗಿದೆ. ಈಗ ಅದೇ ಥರ ನಾವು ಸೆಕೆಂಡ್ ಈಗ 3 ಆಗಿ ಡಿವೈಡ್ ಮಾಡಿದಾಗ ಅದರಲ್ಲಿ ಫಸ್ಟ್ನೇದು ಟ್ರೂ ಆಗಬೇಕು. ನಾವೀಗ ಸೆಕೆಂಡ್ ಏನು ಅಂತಂದರೆ n is equal to k ಅಂತ ಕೊಡ್ತಾ ಹೋಗ್ಬೇಕು ನಾವೀಗ. p of k is equal to n is equal to k ಅಂತ ಕೊಡ್ತಾ ಹೋಗ್ತೀವಿ. ಇದು ಈಗ ಟ್ರೂ ಆಗಿದೆಯೋ ನಿಜ ಆಗಿದೆಯೋ ಇಲ್ಲ ಅಂತ ನಾವೀಗ ನೋಡ್ತಾ ಹೋಗ್ಬೇಕು. ಅದೇ ಥರ ಹೇಳಿದ್ರೆ a plus b whole power of k ಅಂತ ಕೊಡ್ತಾ ಹೋಗ್ತೀವಿ. ಈ k ಕೊಡೋದ್ರಿಂದ ಇದು ಟ್ರೂನ ಇಲ್ಲ ಅಂತ ನೋಡೋಣ. ಈಗ k ಇರೋದ್ರಿಂದ ಇಲ್ಲಿ n ಪ್ಲಸ್ ಇದರಿಂದ ಅದೆಲ್ಲ k ಆಗ್ತಾ ಹೋಗ್ಬೇಕು ನಾವೀಗ. kc0 into ak plus kc1 into a power of k minus 1 into b plus kc2 into a power of k minus 2 into b square plus kc plus up to so on plus kc k minus 1 into a into b power of k minus 1 plus kc k into b power of k ಅಂತ ನೋಡಿದ್ವಿ. ಈಗ ಇದು ನಾವು ಇದು n is equal to k ಅಂತ ಕೊಟ್ಟಿದ್ದಲ್ಲ ಇದು ಈಗ ನಿಜ ಆಗ್ತಾ ಹೋಗಿದೆ. ಇದು ಹಾಗಾಗಿ ನಮಗೆ ಇದು ಟ್ರೂ ಆಗಿದೆ, ಇದು ನಿಜ ಆಗಿದೆ ಅಂತ ನಮಗೆ ಗೊತ್ತಾಯ್ತು. ಈಗ ಅದೇ ಥರ ಎರಡನೇದಾಗಿ ಈಗ ಮೂರನೇದು ಏನು ಅಂತ ಅಂದರೆ ಅದು p of k ಆಗಿದೆಯಲ್ಲ ಅದೇ ಥರ ಈಗ p of k plus 1 ಅಂತ ಕೊಡ್ತಾ ಹೋಗೋಣ. ಈಗ p of k ಕೊಟ್ಟಮೇಲೆ ಆಲ್ರೆಡಿ ನಮಗೆ k ವ್ಯಾಲ್ಯೂ ಗೊತ್ತಿದೆ, a ಪವರ್ k ಅಂತ ಗೊತ್ತಿದೆ. ಹಾಗಾಗಿ ನಾವು ಇದನ್ನ ಸ್ಪ್ಲಿಟ್ ಮಾಡಿ ನಾವು ಬರ್ಕೋಬಹುದು. ಏನಂತಂದ್ರೆ a
a power of k minus 1 into b plus kc2 into a power of k minus 2 into b square plus up to so on kc k minus 1 into a into b whole power of k plus kc k into b power of k ಮತ್ತೆ ಇದನ್ನ ನಾವು ಹೇಳ್ರಿ ಈಗ ನಾವು ಇದನ್ನ k ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅದೇ ರೀತಿ ಈಗ a ಇಂದ ಇದೊಂದು ಇಷ್ಟು ಟರ್ಮ್ ನಾವು ಇಂಟು ಮಾಡ್ತಾ ಹೋಗಬೇಕು ಮತ್ತೆ b ಇಂದ ಓಲ್ ಟರ್ಮ್ ನಾವು ಇಂಟು ಮಾಡ್ತಾ ಹೋಗಬೇಕು ಈಗ a plus b whole power of 1 ಇಂದ ಇಂಟು ಮಾಡ್ತಾ ಹೋಗೋದಾದ್ರೆ ಫಸ್ಟ್ a ಇಂದ ಇಂಟು ಮಾಡ್ತಾ ಹೋಗೋದು a ಇಂದ ಇಂಟು ಮಾಡಬೇಕಾದ್ರೆ kc ನಾಟ್ ಇಂಟು ಇಲ್ಲಿ ಏನಿಲ್ಲ ಒಂದಿರುತ್ತಲ್ಲ ಒಂದಿನ ನಾವು ಇಂಟು ಮಾಡ್ತಿದ್ದೀವಿ ಅಂದ್ರೆ a ಪವರ್ ಆಫ್ k ಇದೆ ಹಾಗಾಗಿ ನಮಗೆ k plus 1 plus 1 ಇದೆ ಇಲ್ಲಿ ಹಾಗಾಗಿ k plus 1 ಆಗ್ತಾ ಹೋಗುತ್ತೆ ಅದು plus kc1 into a ಪವರ್ ಆಫ್ ಇಲ್ಲಿ ಮೈನಸ್ 1 ಇದೆ ಮೈನಸ್ 1 ಮತ್ತೆ ಪ್ಲಸ್ 1 ಮಾಡ್ತಾ ಹೋದ್ರೆ ಅದು 0 ಆಗುತ್ತೆ ಹಾಗಾಗಿ ನಾವು k ನೇ ಕೊಡ್ತಾ ಹೋಗ್ತೀವಿ ಪ್ಲಸ್ ಇಂಟು b ಇದೆ ಇಲ್ಲಿ ಮತ್ತೆ kc2 into a power of k minus 1 ಆಗುತ್ತೆ ಇಲ್ಲಿ minus 2 ಇದೆ ಮತ್ತೆ plus 1 ಆಡ್ ಮಾಡಿದ್ವಿ ಅಂದ್ರೆ ಅದು minus 1 ಆಗ್ತಾ ಹೋಗುತ್ತೆ into b square plus up to so on plus kc k minus 1 ಅಂತ ತಗೊಂಡ್ವಿ ಇಲ್ಲಿ a ಇದೆ plus 1 ಆಡ್ ಮಾಡಿದ್ವಿ ಅಂದ್ರೆ ಅದು 2 ಆಗುತ್ತೆ ಹಾಗಾಗಿ a square ಆಗ್ತಾ ಹೋಗುತ್ತೆ a square into ಇದೆಂಗಿದೆ b power of k minus 1 plus kc k into ಇಲ್ಲಿ ನಾವು ಏನ ಇಂಟು ಮಾಡೋದ್ರಿಂದ ಇಲ್ಲಿ a ಇಲ್ಲ ಅಂದ್ರೆ ನಾವು a ನ ಹಾಕಬೇಕಾಗುತ್ತೆ a ಒಂದ್ಸರಿ ಇಂಟು ಮಾಡಿದ್ವಿ a ಇಂದ ಒಂದ್ಸರಿ ಇಂಟು ಮಾಡಿದ್ವಿ ಈಗ b ಇಂದ ಇಂಟು ಹೇಳ ಪ್ಲಸ್ 1 ಇಲ್ಲ ಅಂತ ನಿಮಗೇನ kc ನಾಟ್ ಇಂಟು a ಪವರ್ ಆಫ್ k ಇಂಟು ಇಲ್ಲಿ b ಇಲ್ಲ ಹಾಗಾಗಿ ನಾವು k ನ ಇಂಟು ಮಾಡೋದ್ರಿಂದ b ಬರ್ತಾ ಹೋಗುತ್ತೆ b ಪ್ಲಸ್ kc1 ಇಂಟು a ಪವರ್ ಆಫ್ k minus 1 ಇಂಟು b ಪ್ಲಸ್ b ಪವರ್ ಆಫ್ ಇಲ್ಲಿ 1 ಇರುತ್ತೆ ಏನಿಲ್ಲ ಅಂತಂದ್ರೂ ಇಲ್ಲಿ ನಾವು 1 ಆಡ್ ಮಾಡೋದ್ರಿಂದ ಅಲ್ಲಿ ಸ್ಕ್ವೇರ್ ಆಗ್ತಾ ಹೋಗುತ್ತೆ b ಸ್ಕ್ವೇರ್ ಪ್ಲಸ್ ಅಪ್ ಟು 7 ಪ್ಲಸ್
ಹೇಳ್ರಿ ಸುಮ್ಮನೆ ಇರ್ತಿರಲ್ಲ. K plus 1 A power first starting इकडे first ACN ಲಾಸ್ಟ್ ಬಿಟ್ಟು ನೋಡ ಇಲ್ಲಿ KC1 ಪ್ಲಸ್ KC0 ಇದೆ. ಅದೇ ತರ ಇದು ಇರೋದ್ರಿಂದ ನಾವು ಇಲ್ಲಿ ಫಸ್ಟ್ A plus 1 C1 into A power A plus B plus ನಾವು ಈಗ ಈ ಫಾರ್ಮುಲಾ ಪ್ರಕಾರ ನಾವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಇದು ನೆಕ್ಸ್ಟ್ ಈಗ ನಮಗೆ ಇನ್ನೊಂದು ಫಾರ್ಮುಲಾ ಗೊತ್ತು. ಏನಂತಂದ್ರೆ KC0 is equal to 1 is equal to ಇದೇ ರೀತಿ ಎಲ್ಲೆಲ್ಲಿದೆಯೋ ಅದಕ್ಕೆಲ್ಲ 1 ಅಂತ ಕೊಡ್ತಾ ಹೋಗ್ಬೇಕು. ಯಾಕೆಂದ್ರೆ KC0 is equal to 1 ಆಗಿರುತ್ತೆ. ಮತ್ತೆ K plus 1 C0 ಆಲ್ಸೋ ಇದು ಎರಡೂ 1 ಆಗಿ ಈಕ್ವಲ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ 1 ಅಂತ ಕೊಡ್ತಾ ಹೋಗ್ಬೇಕು. KC0 is equal to 1 ಆಗಿರುತ್ತೆ. ಅದೇ KC0 ಅನ್ನೋದು 1 ಆಗಿರೋದ್ರಿಂದ ನಾವು ಅದೇ ಪ್ಲೇಸ್ ಅಲ್ಲಿ K plus 1 C0 ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಎಲ್ಲಿದೆ ಅಂದ್ರೆ ಇಲ್ಲೊಂದಿದೆ. ಅದು ಬಿಟ್ಟರೆ ಇನ್ಯಾವುದಿಲ್ಲ. ಇದೇ ತರ KCK is equal to 1 ಆಗಿರುತ್ತೆ. ಅದೇ ರೀತಿ ನಾವು KCK ಅನ್ನೋ ಪ್ಲೇಸ್ ಅಲ್ಲಿ ನಾವು K plus 1 C K plus 1 ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಈಗ ಅದು ಇಲ್ಲಿದೆ. KC0 ಅನ್ನೋ ಪ್ಲೇಸ್ ಅಲ್ಲಿ ನಾವು K plus 1 C0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು A power of K plus 1 plus K plus 1 into C1 A power of K into B plus K plus 1 K plus 1 C2 into A power of K minus 1 into B square plus up to so on plus ಈಗ KCK ಅನ್ನೋ ಪ್ಲೇಸ್ ಅಲ್ಲಿ ನಾವು ಈಗ K plus 1 C K plus 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದು ಎಲ್ಲಿದೆ ಅಂದ್ರೆ ಈ ಲಾಸ್ಟ್ ಟರ್ಮ್ ಇದೆ. ಲಾಸ್ಟ್ ಟರ್ಮ್ KCK minus 1 into A square B power of K minus 1 plus K plus 1 C K into A into B power of K plus ನಾವೀಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. K plus 1 C K plus 1 into
ಫಾರ್ಮುಲಾ ನಾನು ಬರ್ತೀನಿ. ಫಾರ್ಮುಲಾನ ನಾವು ಯಾವ್ದು ಬೇಸ್ ಮೇಲೆ ಬರ್ಕೊಂಡಿದ್ದೀವಿ ಅಂದರೆ ನಮಗೆ ಥಿಯರಮಲ್ಲಿ 3 ರೂಲ್ಸ್ ಇದ್ದಾವೆ. ಅದರಲ್ಲಿ ಸೆಕೆಂಡ್ ರೂಲ್ಸ್ ಏನಿರುತ್ತೆ ಅಂದರೆ ಎ ಇಸ್ ಗೋಸ್ ಆನ್ ಇಂಕ್ರೀಸಸ್ ಬೈ 1, ಬಿ ಇಸ್ ಗೋಸ್ ಆನ್ ಇಂಕ್ರೀಸಸ್ ಬೈ 1 ಅಂತ ಬರುತ್ತೆ. ಏನಂತ ಹೇಳುತ್ತೆ ಅಂದರೆ ಎ ಇರೋದು ಎನ ಬೇಸು ಎನ ಪವರು ಒಂದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಈಗ ಇಲ್ಲಿರೋದು n-1 n-2 n-3 n-4 ಹೀಗೆ ಹೋಗುತ್ತೆ. ಮತ್ತು ಬಿ ಪವರ್ ಏನಿದೆ ಅಂದರೆ n+1 n+2 ಅಂತ ಹೋಗುತ್ತೆ. ಇದೇ ಥರ ಇದನ್ನ ಈ ಬೈನಾಮಿಯಲ್ ಥಿಯರಮ್ನಲ್ಲಿರೋ ಫಾರ್ಮುಲಾ ಹೇಳ್ತೀವಿ. ಈಗ ನಾವು ಇಲ್ಲಿರೋದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ. ಈಗ n ವ್ಯಾಲ್ಯೂ ನಮಗೆ ಏನು ಸಿಕ್ಕಿದೆ ಅಂದರೆ 3 ಸಿಕ್ಕಿದೆ, ಎ ವ್ಯಾಲ್ಯೂ ಏನು ಸಿಕ್ಕಿದೆ ಅಂದರೆ 90 ಸಿಕ್ಕಿದೆ, ಬಿ ವ್ಯಾಲ್ಯೂ ಏನು ಸಿಕ್ಕಿದೆ ಅಂದರೆ 6 ಸಿಕ್ಕಿದೆ. ಇದನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ. ಟೈಮ್ ಸರಿನೂ 3 ನಿಮಿಷ ಅದು ಫಾಸ್ಟ್ ಆಗಿ ಕಟ್ ಆಗ್ಬಿಡುತ್ತೆ ಸರ್. ಕಂಟಿನ್ಯೂಷನ್ ಅದು ಭಾಳ ಆಗೈತೆ ಅವ್ರಿಗೆ ಇಬ್ಬರಿಗೂ ಆಯ್ತು ತೆಗಿ